ಕಂಪ್ಯೂಟರ್ ನೆಟ್ವರ್ಕ್ಗಳು ಪರಸ್ಪರ ಸಂಪರ್ಕ ಹೊಂದಿದ ಕಂಪ್ಯೂಟರ್ಗಳು ಮತ್ತು ಇತರ ಸಾಧನಗಳ ಸಂಗ್ರಹವನ್ನು ಉಲ್ಲೇಖಿಸುತ್ತವೆ. ಅದು ಪರಸ್ಪರ ಸಂವಹನ ಮತ್ತು ಸಂಪನ್ಮೂಲಗಳನ್ನು ಹಂಚಿಕೊಳ್ಳಬಹುದು. ಸಂಪರ್ಕಿತ ಸಾಧನಗಳ ನಡುವೆ ಡೇಟಾ ಮತ್ತು ಮಾಹಿತಿಯ ವಿನಿಮಯವನ್ನು ಸಕ್ರಿಯಗೊಳಿಸುವುದು ಕಂಪ್ಯೂಟರ್ ನೆಟ್ವರ್ಕ್ನ ಪ್ರಾಥಮಿಕ ಉದ್ದೇಶವಾಗಿದೆ. ನೆಟ್ವರ್ಕ್ ಅನ್ನು ಅವುಗಳ ಭೌಗೋಳಿಕ ವ್ಯಾಪ್ತಿಯ ಆಧಾರದ ಮೇಲೆ ವರ್ಗೀಕರಿಸಬಹುದು. ಉದಾಹರಣೆಗೆ ಲೋಕಲ್ ಏರಿಯಾ ನೆಟ್ವರ್ಕ್ LAN, ವೈಡ್ ಏರಿಯಾ ನೆಟ್ವರ್ಕ್ WAN ಮತ್ತು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ MEN. ಕಂಪ್ಯೂಟರ್ ನೆಟ್ವರ್ಕ್ಗಳ ಉಪಯೋಗಗಳು. 1ನೇ ಸಂವಹನ. 2ನೇ ಸಂಪನ್ಮೂಲ ಹಂಚಿಕೆ. 3ನೇ ಫೈಲ್ ಮತ್ತು ಅಪ್ಲಿಕೇಶನ್ ಹಂಚಿಕೆ. 4ನೇ ದೂರಸ್ಥ ಪ್ರವೇಶ. 5ನೇ ಇಂಟರ್ನೆಟ್ ಪ್ರವೇಶ. 6ನೇ ವಿತರಿಸಿದ ಸಂಸ್ಕರಣೆ. 7ನೇ ಕೇಂದ್ರೀಕೃತ ಡೇಟಾ ನಿರ್ವಹಣೆ. 8ನೇ ಭದ್ರತೆ ಮತ್ತು ಪ್ರವೇಶ ನಿಯಂತ್ರಣ. 9ನೇ ಸಹಯೋಗ ಮತ್ತು ಗುಂಪು ಕೆಲಸ. 10ನೇ ಬ್ಯಾಕಪ್ ಮತ್ತು ಚೇತರಿಕೆ. 11ನೇ ಮನರಂಜನೆ. 12ನೇ ಇ-ಕಾಮರ್ಸ್ ಮತ್ತು ಆನ್ಲೈನ್ ವಹಿವಾಟುಗಳು. ಶಿಕ್ಷಣದಲ್ಲಿ 13ನೇ ಮಾಹಿತಿ ಹಂಚಿಕೆ. 14ನೇ ಆರೋಗ್ಯ ಅಪ್ಲಿಕೇಶನ್ಗಳು. ಕಂಪ್ಯೂಟರ್ ನೆಟ್ವರ್ಕ್ನ ನೈಜ ಸಮಯದ ಅಪ್ಲಿಕೇಶನ್ಗಳು ಆ ಸನ್ನಿವೇಶಗಳನ್ನು ಉಲ್ಲೇಖಿಸುತ್ತವೆ ಅಲ್ಲಿ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕು ಅಥವಾ ಅದು ಉತ್ಪತ್ತಿಯಾದ ತಕ್ಷಣ ರವಾನಿಸಬೇಕು. ಈ ಅಪ್ಲಿಕೇಶನ್ಗಳು ಕಡಿಮೆ ಸುಪ್ತತೆ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಬಯಸುತ್ತವೆ. ಕಂಪ್ಯೂಟರ್ ನೆಟ್ವರ್ಕ್ನ ನೈಜ ಸಮಯದ ಅಪ್ಲಿಕೇಶನ್ಗಳ ಉದಾಹರಣೆಗಳು. 1ನೇ ವಿಡಿಯೋ ಕಾನ್ಫರೆನ್ಸಿಂಗ್. 2ನೇ ಆನ್ಲೈನ್ ಗೇಮಿಂಗ್. 3ನೇ VoIP ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. 4ನೇ ಲೈವ್ ಸ್ಟ್ರೀಮಿಂಗ್. 5ನೇ ಹಣಕಾಸು ವ್ಯಾಪಾರ. 6ನೇ ಇಂಡಸ್ಟ್ರಿಯಲ್ ಆಟೋಮೇಷನ್ ಮತ್ತು ಕಂಟ್ರೋಲ್ ಸಿಸ್ಟಮ್ಸ್. 7ನೇ ಟೆಲಿಮೆಡಿಸಿನ್. ಇ-ಕಾಮರ್ಸ್ ಇಂಟರ್ನೆಟ್ ಅಥವಾ ಇತರ ಎಲೆಕ್ಟ್ರಾನಿಕ್ ನೆಟ್ವರ್ಕ್ಗಳ ಮೂಲಕ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನು ಸೂಚಿಸುತ್ತದೆ. ಇದು ಆನ್ಲೈನ್ ವಹಿವಾಟುಗಳನ್ನು ಒಳಗೊಂಡಿರುತ್ತದೆ, ಅಲ್ಲಿ ವ್ಯಾಪಾರಗಳು ಮತ್ತು ಗ್ರಾಹಕರು ಉತ್ಪನ್ನಗಳು, ಸೇವೆಗಳು ಅಥವಾ ಮಾಹಿತಿಯ ಎಲೆಕ್ಟ್ರಾನಿಕ್ ವಿನಿಮಯದಲ್ಲಿ ತೊಡಗುತ್ತಾರೆ. ಇ-ಕಾಮರ್ಸ್ ವ್ಯವಹಾರಗಳು ಕಾರ್ಯನಿರ್ವಹಿಸುವ ವಿಧಾನವನ್ನು ಮತ್ತು ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಹೇಗೆ ಪ್ರವೇಶಿಸುತ್ತಾರೆ ಎಂಬುದನ್ನು ಮಾರ್ಪಡಿಸಿದೆ. ಇದು ಆನ್ಲೈನ್ ಚಿಲ್ಲರೆ ವ್ಯಾಪಾರ, ಎಲೆಕ್ಟ್ರಾನಿಕ್ ಪಾವತಿಗಳು, ಆನ್ಲೈನ್ ಹರಾಜುಗಳು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ ವಹಿವಾಟುಗಳನ್ನು ಒಳಗೊಳ್ಳುತ್ತದೆ. ಆನ್ಲೈನ್ ವಹಿವಾಟುಗಳು ಅಂತರ್ಜಾಲದಲ್ಲಿ ಹಣಕಾಸು ಅಥವಾ ಹಣಕಾಸುಯೇತರ ವಹಿವಾಟುಗಳನ್ನು ನಡೆಸುವ ಪ್ರಕ್ರಿಯೆಯನ್ನು ಉಲ್ಲೇಖಿಸುತ್ತವೆ. ಇ-ಕಾಮರ್ಸ್ ಸಂದರ್ಭದಲ್ಲಿ ಆನ್ಲೈನ್ ವಹಿವಾಟುಗಳು ಸರಕು ಅಥವಾ ಸೇವೆಗಳಿಗೆ ಹಣದ ಎಲೆಕ್ಟ್ರಾನಿಕ್ ವಿನಿಮಯವನ್ನು ಒಳಗೊಂಡಿರುತ್ತದೆ. ಆನ್ಲೈನ್ ವಹಿವಾಟುಗಳು ಅವುಗಳ ವೇಗ, ಅನುಕೂಲತೆ ಮತ್ತು ಪಾವತಿ ಮತ್ತು ಸಂವಹನಕ್ಕಾಗಿ ಡಿಜಿಟಲ್ ಚಾನೆಲ್ಗಳ ಬಳಕೆಯಿಂದ ನಿರೂಪಿಸಲ್ಪಡುತ್ತವೆ. ಆನ್ಲೈನ್ ವಹಿವಾಟುಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಎನ್ಕ್ರಿಪ್ಷನ್ ಮತ್ತು ಸುರಕ್ಷಿತ ಪಾವತಿ ಗೇಟ್ವೇಗಳಂತಹ ಭದ್ರತಾ ಕ್ರಮಗಳು ನಿರ್ಣಾಯಕವಾಗಿವೆ. ಡಿಜಿಟಲ್ ವಹಿವಾಟಿನ ವಿಧಗಳು ಈ ಕೆಳಗಿನ ಸೇವೆಗಳನ್ನು ಒಳಗೊಂಡಿವೆ. 1ನೇ ಆನ್ಲೈನ್ ಖರೀದಿಗಳು, ಆನ್ಲೈನ್ನಲ್ಲಿ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಖರೀದಿಸುವುದು. 2ನೇ ಡಿಜಿಟಲ್ ಪಾವತಿಗಳು, ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು, ಡಿಜಿಟಲ್ ವ್ಯಾಲೆಟ್ಗಳು ಅಥವಾ ಇತರ ಆನ್ಲೈನ್ ಪಾವತಿ ವಿಧಾನಗಳನ್ನು ಬಳಸಿಕೊಂಡು ಸರಕುಗಳು ಅಥವಾ ಸೇವೆಗಳಿಗೆ ಎಲೆಕ್ಟ್ರಾನಿಕ್ ಪಾವತಿಗಳನ್ನು ಮಾಡುವುದು. 3ನೇ ಬ್ಯಾಂಕಿಂಗ್ ವಹಿವಾಟುಗಳು, ಹಣವನ್ನು ವರ್ಗಾವಣೆ ಮಾಡುವುದು, ಖಾತೆಯ ಬಾಕಿಗಳನ್ನು ಪರಿಶೀಲಿಸುವುದು ಮತ್ತು ಬಿಲ್ಗಳನ್ನು ಪಾವತಿಸುವುದು ಸೇರಿದಂತೆ ಆನ್ಲೈನ್ನಲ್ಲಿ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಡೆಸುವುದು. 4ನೇ ಹಣ ವರ್ಗಾವಣೆ, ಎಲೆಕ್ಟ್ರಾನಿಕ್ ಅಥವಾ ವ್ಯವಹಾರಗಳಿಗೆ ಹಣವನ್ನು ಕಳುಹಿಸುವುದು. 5ನೇ ಚಂದಾದಾರಿಕೆ ಸೇವೆಗಳು, ಡಿಜಿಟಲ್ ಸೇವೆಗಳು ಅಥವಾ ಆನ್ಲೈನ್ ವಿಷಯಕ್ಕೆ ಚಂದಾದಾರರಾಗುವುದು. 6ನೇ ಆನ್ಲೈನ್ ದೇಣಿಗೆಗಳು, ಆನ್ಲೈನ್ನಲ್ಲಿ ದತ್ತಿ ಸಂಸ್ಥೆಗಳಿಗೆ ಹಣವನ್ನು ಕೊಡುಗೆ ನೀಡುವುದು. ಸೈಬರ್ ಭದ್ರತೆ ಎಂದರೇನು? ಕಂಪ್ಯೂಟರ್ ಸೆಕ್ಯುರಿಟಿ. ಸೈಬರ್ ಸೆಕ್ಯುರಿಟಿ, ಡಿಜಿಟಲ್ ಸೆಕ್ಯುರಿಟಿ ಅಥವಾ ಇನ್ಫರ್ಮೇಷನ್ ಟೆಕ್ನಾಲಜಿ ಸೆಕ್ಯುರಿಟಿ (IT ಸೆಕ್ಯುರಿಟಿ) ಎಂದರೆ ಕಂಪ್ಯೂಟರ್ ಸಿಸ್ಟಮ್ಗಳು ಮತ್ತು ನೆಟ್ವರ್ಕ್ಗಳನ್ನು ದುರುದ್ದೇಶಪೂರಿತ ನಟರ ದಾಳಿಯಿಂದ ರಕ್ಷಿಸುವುದು. ಸೈಬರ್ ದಾಳಿಗಳು ಮತ್ತು ಇತರ ಭದ್ರತಾ ಬೆದರಿಕೆಗಳಿಂದ ಸೂಕ್ಷ್ಮ ಡೇಟಾ ಮತ್ತು ಸಿಸ್ಟಮ್ಗಳನ್ನು ರಕ್ಷಿಸಲು ನೆಟ್ವರ್ಕ್ ಸುರಕ್ಷತೆಯು ನಿರ್ಣಾಯಕವಾಗಿದೆ. ಸೈಬರ್ ಭದ್ರತೆಯ ಅನ್ವಯಗಳು. 1ನೇ ಆರೋಗ್ಯ ರಕ್ಷಣೆ. 2ನೇ ರಕ್ಷಣಾ. 3ನೇ ರಕಂ ವ್ಯಾಪಾರ. 4ನೇ ಹಣಕಾಸು.
5ನೇ ಗ್ರಾಹಕ ಡೇಟಾ. 6ನೇ ಶಕ್ತಿ.